ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಅಡ್ಮಿಷನ್ ಆಫ್ ಪಾರ್ಟ್ನರ್ನ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಅಂದರೆ 3ನೇ ಚಾಪ್ಟರ್ನ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂದರೆ ಏನು, ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು, ಪಾರ್ಟ್ನರ್ನ ಯಾಕೆ ಅಡ್ಮಿಷನ್ ಮಾಡ್ಕೊಳ್ತಾರೆ, ಈ ಥರ ಇಶ್ಯೂಸ್ಗಳನ್ನೆಲ್ಲ ನಾನಲ್ಲಿ ಡಿಸ್ಕಷನ್ ಮಾಡಿದ್ದೆ. ಸೊ ಇದು ಆ ವಿಡಿಯೋನ ಕಂಟಿನ್ಯೂ ಪಾರ್ಟ್ ಆಗಿರುತ್ತೆ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ನ ನೋಡ್ತೀವಿ. ಯಾವುದಕ್ಕೆ ರಿಲೇಟೆಡ್ ಆಗಿ, ನ್ಯೂ ಪ್ರಾಫಿಟ್ ಶೇರ್ ರೇಷಿಯೋಗೆ ರಿಲೇಟೆಡ್ ಆಗಿ ನಾವು ಕ್ಯಾಲ್ಕುಲೇಷನ್ನ ನೋಡ್ತೀವಿ. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡ್ತೀವಿ ಡಿಫ್ರೆಂಟ್ ಸಿಚುವೇಷನ್ಗಳಲ್ಲಿ. ನಾನಿಲ್ಲಿ 4 ಬೇರೆ ಬೇರೆ ಸಿಚುವೇಷನ್ಸ್ಗಳನ್ನು ತೊಗೊಂಡಿದ್ದೇನೆ. ಇದನ್ನು ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಲೆಟ್ ಸ್ಟಾರ್ಟ್. ಫಸ್ಟ್ ಒನ್ ನೋಡೋಣ. ದಟ್ ಈಸ್ ಅನಿಲ್ ಆ್ಯಂಡ್ ವಿಶಾಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admitted Sumit as a new partner for 1/5 share in future profit of the firm. Calculate new profit sharing ratio of Anil, Vishal and Sumit. ಓಕೆ, ಈ ಒಂದು ಪ್ರಾಬ್ಲಮಲ್ಲಿ ಏನಂತ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಒಂದ್ಸಲ ಅನಲೈಸ್ ಮಾಡ್ಕೊಳ್ಳೋಣ. ಸಿ ಇಲ್ಲಿ ಹೇಳ್ತಾ ಇದ್ದಾರೆ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ದಟ್ ಈಸ್ ಅನಿಲ್ ಆ್ಯಂಡ್ ವಿಶಾಲ್. ಫಸ್ಟು ಇಬ್ಬರೇ ಪಾರ್ಟ್ನರ್ಸ್ ಇರ್ತಾರೆ. ದಟ್ ಈಸ್ ಅನಿಲ್ ಆ್ಯಂಡ್ ವಿಶಾಲ್, ಓಲ್ಡ್ ಪಾರ್ಟ್ನರ್ಸ್ ಇವರು. ಸೊ ಇವರ ಪ್ರಾಫಿಟನ್ನು ಹೇಗೆ ಅವರು ಶೇರ್ ಮಾಡ್ತಾ ಇರ್ತಾರೆ ಅಂತ ಅಂದರೆ 3:2 ರೇಷಿಯೋದಲ್ಲಿ ಅವರು ಶೇರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅವರು ಏನು ಮಾಡ್ತಾರೆ, ಒಂದು ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೋತಾರೆ. ದಟ್ ಈಸ್ ಸುಮಿತ್. ಓಕೆ, ಸುಮಿತ್ನಿಗೆ ಏನು ಹೇಳ್ತಾ ಇದ್ದಾರೆ ಅವರು, ಪ್ರಾಫಿಟಲ್ಲಿ 1/5 ಪೋರ್ಷನನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತು ಯಾವುದೇ ರೀತಿಯ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿಲ್ಲ. ನಿಮ್ಗೇನು ಹೇಳ್ತಾ ಇದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ಸಿಚುವೇಷನ್ ಇದ್ದಾಗ, ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಾಗ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಒಂದು ಫಾರ್ಮುಲಾ ಇದೆ. ಅದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು ರಿಮೇನಿಂಗ್ ಶೇರ್ into old proportion. ಸಿ ಈ ಒಂದು ಫಾರ್ಮುಲಾದಲ್ಲಿ ರಿಮೇನಿಂಗ್ ಶೇರನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಓಲ್ಡ್ ಪ್ರಪೋರ್ಷನ್ ಅನ್ನೋದೇನಿದೆ, ಇದು ಪ್ರಾಬ್ಲಮಲ್ಲಿ ನಿಮಗೆ ರೇಷಿಯೋನ ಕೊಟ್ಟಿದ್ದಾರಲ್ಲ, ಓಲ್ಡ್ ರೇಷಿಯೋ, ಇದನ್ನು ನೀವು ಪ್ರಪೋರ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ತೀರಿ. ಹೇಗೆ? ಸೊ ಇಲ್ಲಿ ನೋಡಿರಿ, 3:2 ಅಂತ ಇದೆ. ಸೊ ದಟ್ ಈಸ್ ಒಂದು ಪಾರ್ಟ್ನರ್ನ ಪ್ರಪೋರ್ಷನ್ ಏನಾಗುತ್ತೆ, 3/5. ಆ್ಯಂಡ್ ಇನ್ನೊಂದು ಪಾರ್ಟ್ನರ್ನ ಪ್ರಪೋರ್ಷನ್ ಏನಾಗುತ್ತೆ, ದಟ್ ಈಸ್ 2/5. ಈ 5 ಹೇಗೆ ಬರುತ್ತೆ, 3 + 2 ಇದರ ಟೋಟಲ್ ನಾವು ತೊಗೊಳ್ತೀವಿ. ಸೊ ಈ ಥರ ನೀವು ಪ್ರಪೋರ್ಷನ್ನ ಕಂಡುಹಿಡಿತೀರಿ. ಇನ್ನು ರಿಮೇನಿಂಗ್ ಶೇರ್ ಕಂಡುಹಿಡಿಯೋದು ಹೇಗೆ, ರಿಮೇನಿಂಗ್ ಶೇರ್ ಅಂದರೆ ಏನು ಅಂತ ನೋಡೋಣ. ಸೊ ರಿಮೇನಿಂಗ್ ಶೇರ್ ಅಂತ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಟೋಟಲ್ ಪ್ರಾಫಿಟ್ಟಲ್ಲಿ 1/5 ಪೋರ್ಷನನ್ನು ಹೊಸ ಪಾರ್ಟ್ನರಿಗೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಉಳಿದಿರೋ ಪಾರ್ಟ್ನರ್ಸಿಗೆ, ಅಂದರೆ ಹಳೆ ಪಾರ್ಟ್ನರ್ಸಿಗೆ ಎಷ್ಟು ಉಳ್ಕೊಳ್ತದೆ ಶೇರ್ ಅಂತ ಹೇಳಿ ನೋಡುವಂಥದ್ದು. ಅದಕ್ಕೋಸ್ಕರ ನಾವೇನು ಅಸ್ಯೂಮ್ ಮಾಡ್ಕೊಳ್ತೀವಿ, ಟೋಟಲ್ ಶೇರ್ ನಾವು 1 ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ದಟ್ ಈಸ್ ಟೋಟಲ್ ಶೇರ್ 1 ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. 1ರಲ್ಲಿ 1/5 ಪೋರ್ಷನನ್ನು ನಾವು ಲೆಸ್ ಮಾಡ್ತೀವಿ. ಸೊ ಏನು ಉಳಿತದೆಯೋ ಅದು ರಿಮೇನಿಂಗ್ ಶೇರ್ ಆಗಿರುತ್ತೆ. ಸೊ ಇದಿಷ್ಟು ಏನಿದೆ ಪ್ರಾಬ್ಲಮ್ ಬಗ್ಗೆ ಅನಲೈಸ್ ಮಾಡಿದ್ದು. ಈಗ ನಾವು ಸೊಲ್ಯೂಷನ್ನ ನೋಡೋಣ. ಸೊ ಫಸ್ಟು ಲೆಟ್ total share is equal to 1. Therefore 1 minus 1 divided by 5. ಸೊ ಎಷ್ಟು ಬರುತ್ತೆ, ದಟ್ ಈಸ್ 4 divided by 5. ವೆಲ್ 4 divided by 5 ಹೇಗೆ ಬರುತ್ತೆ ಇಲ್ಲಿ? ಸೊ ನಿಮಗೆ ಗೊತ್ತಿದೆ, ಇಲ್ಲಿ ಏನೂ ಇಲ್ಲ ಅಂತ ಅಂದರೆ 1 ಇದೆ ಅಂತ ಅರ್ಥ. 1 ಮತ್ತು 5 ನಾವು LCM ತೆಗಿತೀವಿ. ಎಷ್ಟು ಬರುತ್ತೆ, ಅದು 5. ಓಕೆ, ನಾವು ಇಲ್ಲೂ ಕೂಡ 5 ಮಾಡ್ಕೊಳ್ಬೇಕು. ಅಂದರೆ 1 ಇದೆ, ಇಲ್ಲೂ ಕೂಡ ನಾವು 5 ಮಾಡ್ಕೊಳ್ಬೇಕು. ಅಂದರೆ ನಾವು ಎಷ್ಟರಿಂದ ಇಂಟು ಮಾಡಿದ್ರೆ ನಮಗೆ 5 ಬರುತ್ತೆ ಅಂತ ನೋಡ್ತೀವಿ. ನಾವು 5ಇಂದ ಇಂಟು ಮಾಡಿದ್ರೆ ನಮಗೆ 5 ಬರುತ್ತೆ. ಓಕೆ, ಅಂದರೆ ಇಲ್ಲಿ 5 ಇದೆ, ಹೌದಾ, ಇಲ್ಲೂ 5 ಮಾಡ್ಕೊಳ್ಬೇಕು. ಅಂದರೆ ನಾವು ಎಷ್ಟರಿಂದ ಇಂಟು ಮಾಡಿದ್ರೆ 5 ಬರುತ್ತೆ ನಮಗೆ, 5ಇಂದ. ನಾವು ಕೆಳಗಡೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀವಿ, ಮೇಲೆ ಅದೇ ಸಂಖ್ಯೆಯಿಂದನೇ ಇಂಟು ಮಾಡ್ತೀವಿ. ಓಕೆ, ಇಲ್ಲಿ 5 ಇದೆ, ಇದನ್ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ಬೇಕು ನಮಗೆ. ಅಂದರೆ ಎಷ್ಟರಿಂದ ಇಂಟು ಮಾಡಬೇಕಾಗತ್ತೆ, 1ರಿಂದ. ಮೇಲೂ ಕೂಡ ನಾವು ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಹಾಗಾದರೆ ಏನು ಉಳ್ಕೊಳ್ಳುತ್ತೆ ನಮಗೆ, 5 1s 5 ಮೈನಸ್ 1 1s 1. ಸೊ 5ರಲ್ಲಿ 1 ಹೋದರೆ 4,
5 ಆ್ಯಸ್ ಇಟ್ ಈಸ್, ಅಂದರೆ ಇದು ರಿಮೈನಿಂಗ್ ಶೇರ್ ಆಯಿತು. ಇನ್ನು ಏನು ಹೇಳ್ತಾ ಇದ್ದಾರೆ ಫಾರ್ಮುಲಾದಲ್ಲಿ, ಓಲ್ಡ್ ಪ್ರಪೋರ್ಷನ್ ನಾನು ಜಸ್ಟ್ ಹೇಳಿದೆ, ರೇಷಿಯೋಸ್ನ ಕೊಟ್ಟಿದ್ದಾರೆ, ಪ್ರಪೋರ್ಷನ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಸೊ ಇವಾಗ ನಮಗೆ ಎಲ್ಲ ಇನ್ಫಾರ್ಮೇಷನ್ಗಳು ಇಲ್ಲಿ ಸಿಕ್ಕಿದೆ. ಈಗ ನಾವೇನು ಮಾಡೋಣ ಅಂತಂದರೆ ಫಾರ್ಮುಲಾ ಅಪ್ಲೈ ಮಾಡಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಕಂಡುಹಿಡಿಯೋಣ. ಸಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಅನಿಲ್. ಫಸ್ಟ್ ಪಾರ್ಟ್ನರ್ ಇದ್ದಾನೆ. ಸೊ ಇವನಿಗೆ ರಿಮೈನಿಂಗ್ ಶೇರ್ ಎಷ್ಟಾಗುತ್ತೆ, 4/5 ಆ್ಯಂಡ್ ಅವನ ಪ್ರಪೋರ್ಷನ್ ನಾವು ಎಷ್ಟು ಕೊಡ್ತೀವಿ, ದಟ್ ಈಸ್ 3/5. ಸೊ ಇದನ್ನ ಇಂಟು ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ, ದಟ್ ಈಸ್ 12/25. ಅಂದರೆ 4 3s 12, 5 5s 25. ಇದೇನಾಯಿತು, ಅನಿಲ್ನ ಪೋರ್ಷನ್ ನಮಗೆ ಸಿಕ್ತು. ನೆಕ್ಸ್ಟ್ ಏನು ಮಾಡ್ತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ವಿಶಾಲ್ is equal to remaining share into old proportion, that is 2/5. ಅಗೇನ್ ಇದನ್ನ ಇಂಟು ಮಾಡ್ಕೊಳ್ತೀವಿ, ಎಷ್ಟು ಬರುತ್ತೆ ಅದು 8/25. ಸಿ ನಮಗೆ ಬೇಕಾಗಿರೋದು ರೇಷಿಯೋ, ಹೌದಾ, ಇಲ್ಲಿ ಇರೋದು ಪ್ರಪೋರ್ಷನ್ಗಳು. ಅಂದರೆ ಅನಿಲ್ನ ಪ್ರಪೋರ್ಷನ್ ಎಷ್ಟಿದೆ, 12/25 ಇದೆ, ಆ್ಯಂಡ್ ವಿಶಾಲ್ನ ಪ್ರಪೋರ್ಷನ್ 8/25 ಇದೆ, ಆ್ಯಂಡ್ ನ್ಯೂ ಪಾರ್ಟ್ನರ್ ದಟ್ ಈಸ್ ಸುಮಿತ್ನ ಪ್ರಪೋರ್ಷನ್ ಇದೆ 1/5. ಸೊ ನಾವು ಈ ಪ್ರಪೋರ್ಷನ್ನ ಇಟ್ಕೊಂಡು ಪ್ರಾಬ್ಲಮ್ ಮಾಡೋದಕ್ಕೆ ಆಗೋದಿಲ್ಲ. ನಮಗೇನು ಬೇಕು, ರೇಷಿಯೋ. ಆ್ಯಂಡ್ ಪ್ರಾಬ್ಲಮಲ್ಲೂ ಕೂಡ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿರೋದು ರೇಷಿಯೋವನ್ನು. ಅಂದರೆ ಈ ಪ್ರಪೋರ್ಷನ್ನ ನಾವಿವಾಗ ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಹೇಗೆ, ಸಿ 12/25 is to 8/25 is to 1/5. ಸಿ ಅಗೇನ್ ಇಲ್ಲಿ 25 ಇದೆ, ಇಲ್ಲಿ 25 ಇದೆ, ಇಲ್ಲಿ 5 ಇದೆ. ಸೊ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಇದನ್ನು. ಹಾಗಿದ್ರೆ ಇಲ್ಲೂ ಕೂಡ ನಾವು 25 ಮಾಡ್ಕೊಳ್ಬೇಕು. ಅಂದರೆ 5ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 25 ಆಗುತ್ತೆ ಅಂತ ನೋಡ್ತೀವಿ. ಸಿ 5ಕ್ಕೆ 5ರಿಂದ ಇಂಟು ಮಾಡಿದ್ರೆ 25 ಆಗುತ್ತೆ. ಇಲ್ಲೂ ಕೂಡ ನಾವು ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಇಲ್ಲೇನಾಗುತ್ತೆ, ಆವಾಗ 25 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಉಳ್ಕೊಳ್ಳೋದು ಏನು, ದಟ್ ಈಸ್ 12:8:5. ಸೊ ಇವಾಗ ನಾವು ನೆಕ್ಸ್ಟ್ ಪ್ರಾಬ್ಲಮ್ನ ನೋಡ್ತೀವಿ. ಇದು ಫಸ್ಟ್ ಸಿಚುವೇಶನ್ಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ದಟ್ ಈಸ್ ಅಮರ್, ಅಕ್ಬರ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 6:4. ದೇ ಅಡ್ಮಿಟೆಡ್ ಆಂಥೋನಿ ಇನ್ ಟು ಪಾರ್ಟ್ನರ್ಶಿಪ್ ಗಿವಿಂಗ್ ಹಿಮ್ 1/20th share, which obtained by 4/20 from Amar and 2/20 from Akbar. Calculate new profit sharing ratio. ಸಿ ಇಲ್ಲಿ ನೋಡಿ, ಫಸ್ಟ್ ಒಂದು ಕೇಸಿಗೂ ಈ ಕೇಸಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಫಸ್ಟು ಇಬ್ಬರು ಪಾರ್ಟ್ನರ್ಸ್ ಇದ್ದರು, ದಟ್ ಈಸ್ ಅಮರ್ ಆ್ಯಂಡ್ ಅಕ್ಬರ್. ಸೊ ಇನ್ನೊಂದು ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾರೆ, ಅವನು ಆಂಥೋನಿ. ಸೊ 3 ಪಾರ್ಟ್ನರ್ಸ್ ಇದ್ದಾರೆ. ಅವರ ರೇಷಿಯೋವನ್ನು ಕೊಟ್ಟಿದ್ದಾರೆ ಅವರು, ಅಂದರೆ ಓಲ್ಡ್ ರೇಷಿಯೋ, ದಟ್ ಈಸ್ 6:4 ಅಂತ ಹೇಳ್ತಾ ಇದ್ದಾರೆ. ವೆಲ್, ಈ ಹೊಸ ಪಾರ್ಟ್ನರ್ನ ಅವರು ಎಷ್ಟು ಶೇರಿಗೆ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ, ದಟ್ ಈಸ್ 6/20. ಅಂದರೆ ಅವ್ರು ಹೇಳ್ತಾರೆ, ಪ್ರಾಫಿಟಲ್ಲಿ ನಿನಗೆ 6/20 ಶೇರನ್ನ ನಾನು ಕೊಡ್ತೇನೆ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಳ್ತಾರೆ. ಓಕೆ, ಇದಿಷ್ಟೇ ಇದ್ದಿದ್ರೆ ನೀವು ಫಸ್ಟ್ ಕೇಸ್ ನೀವು ಹೇಗೆ ಸಾಲ್ವ್ ಮಾಡಿದ್ರಿ ಹಾಗೆ ಮಾಡ್ತೀರಿ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ 6/20 ಶೇರ್ ಏನಿದೆ ಇದನ್ನು ಅವರು ಆಪ್ಟೇನ್ ಮಾಡ್ಕೊಂಡಿದ್ದಾರೆ, ಅಂದರೆ ತೊಗೊಂಡಿದ್ದಾರೆ. ಯಾರ್ಯಾರಿಂದ ತೊಗೊಂಡಿದ್ದಾರೆ, ಅಮರ್ನಿಂದ 4/20 ತೊಗೊಂಡಿದ್ದಾರೆ ಆ್ಯಂಡ್ ಅಕ್ಬರ್ನಿಂದ 2/20 ತೊಗೊಂಡಿದ್ದಾರೆ. ಅಂದರೆ ಅವನಿಂದ ತೊಗೊಂಡು, ಅಂದರೆ ಕಲೆಕ್ಟ್ ಮಾಡಿಕೊಂಡು ಯಾರು ಮಾಡಿದ್ದಾರೆ, 3ನೇ ಪಾರ್ಟ್ನರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಲ್ಲಿ ಯಾರು, ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹೊಸ ಪಾರ್ಟ್ನರಿಗೆ ಅಂತ ಹೇಳ್ಬೋದು ನಾವು. ಸೊ ಈ ಸಿಚುವೇಷನಲ್ಲಿ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು, ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ರಿಮೈನಿಂಗ್ ಶೇರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂತಂದರೆ ಆಲ್ರೆಡಿ ಅಲ್ಲಿ ಶೇರನ್ನು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಪಾರ್ಟ್ನರ್ಸ್, ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀವಿ. ದಟ್ ಈಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲ್ ಟು old proportion
ಪ್ರಪೋರ್ಷನ್ ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್. ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್. ಸೊ ಇಲ್ಲಿ ಓಲ್ಡ್ ಪ್ರಪೋರ್ಷನ್ ಅಂತ ಅಂದರೆ ಅವರ ರೇಷ್ಯೋವನ್ನು ಕೊಟ್ಟಿದ್ದಾರೆ, ಓಲ್ಡ್ ರೇಷ್ಯೋ. ಅದನ್ನು ನಾವು ಪ್ರಪೋರ್ಷನ್ಗೆ ಕನ್ವರ್ಟ್ ಮಾಡ್ತೀವಿ. ಪ್ರಪೋರ್ಷನ್ಗೆ ಕನ್ವರ್ಟ್ ಮಾಡಿದಾಗ ಒಂದು ಪಾರ್ಟರ್ನ ಪ್ರಪೋರ್ಷನ್ ಎಷ್ಟಾಗುತ್ತೆ 6/10. ಹಾಗೆ ಇನ್ನೊಂದು ಪಾರ್ಟರ್ನ ಪ್ರಪೋರ್ಷನ್ ಎಷ್ಟಾಗುತ್ತೆ ದಟ್ ಈಸ್ 4/10. ಅದೇ ರೀತಿ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್. ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ ಅಂತ ಅಂದರೆ ಆ ಪಾರ್ಟ್ನರ್ಸ್ಗಳು ಎಷ್ಟು ಬಿಟ್ಟು ಕೊಟ್ಟಿದ್ದಾರೆ ಅಂತ. ಸಿ ಅಮರ್ ಎಷ್ಟು ಕೊಟ್ಟಿದ್ದಾನೆ 4/20 ಆ್ಯಂಡ್ ಅಕ್ಬರ್ ಎಷ್ಟು ಕೊಟ್ಟಿದ್ದಾನೆ 2/20. ಇದು ಅವರು ಸ್ಯಾಕ್ರಿಫೈಸ್ ಮಾಡಿರೋದು ಅಂದರೆ ಬಿಟ್ಟು ಕೊಟ್ಟಿರೋದು. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಫಾರ್ಮುಲಾನ ಇವಾಗ ಅಪ್ಲೈ ಮಾಡ್ತೀವಿ. ದಟ್ ಈಸ್ ಅಮರ್ ಈಸ್ ಈಕ್ವಲ್ ಟು ಅವನ ಓಲ್ಡ್ ಪ್ರಪೋರ್ಷನ್ ಎಷ್ಟಿತ್ತು ದಟ್ ಈಸ್ 6/10 ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ ಅಂದರೆ ಅವನು ಸ್ಯಾಕ್ರಿಫೈಸ್ ಮಾಡಿರೋದು ದಟ್ ಈಸ್ 4/20. ಸೊ ಎಷ್ಟು ಬರುತ್ತೆ ಅಗೇನ್ ಇಲ್ಲಿ ನಾವೇನು ಮಾಡ್ತೀವಿ 10 ಮತ್ತು 20ಯ LCMನ ತೆಗಿತೀವಿ. ಸೊ ಅದು ಎಷ್ಟು ಬರುತ್ತೆ 10 1s 10 2s. ಇಲ್ಲಿ 1 ಆ್ಯಸ್ ಇಟ್ ಈಸ್ 2 1s. ಸೊ ಏನು ಬರುತ್ತೆ 10 × 2 ಮಾಡ್ತೀವಿ ದಟ್ ಈಸ್ 20 ನಮ್ಮ LCM ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡಿರಿ ಆ್ಯಸ್ ಯೂಶ್ವಲ್ ಇಲ್ಲಿ 20 ಇದೆ, ಇಲ್ಲಿ 10 ಇದೆ ಹೌದಾ. ಸೊ ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಬೇಕು, ಇಲ್ಲಿ ಸೇಮ್ ಮಾಡ್ಕೊಳ್ಬೇಕು ಅಂತ ಅಂದರೆ 10ಗೆ ನಾವು ಎಷ್ಟರಿಂದ ಇಂಟು ಮಾಡಿದ್ರೆ 20 ಬರುತ್ತೆ ಅಂತ ನೋಡ್ತೀವಿ. ಸೊ ದಟ್ ಈಸ್ ನಾವು 2ಇಂದ ಇಂಟು ಮಾಡಿದ್ರೆ 20 ಬರುತ್ತೆ. ಸೊ ಇಲ್ಲಿ ನಾವು ಕೆಳಗಡೆ 2ಇಂದ ಇಂಟು ಮಾಡಿದ್ರೆ ಮೇಲೂ ಕೂಡ ಅದೇ ಸಂಖ್ಯೆಯಿಂದ ನಾವು ಇಂಟು ಮಾಡ್ತೀವಿ. ಇಲ್ಲಿ 20 ಆ್ಯಸ್ ಇಟ್ ಈಸ್ ಉಳ್ಕೊಳ್ಬೇಕು ಅಂದರೆ 1ರಿಂದ ಇಂಟು ಮಾಡ್ತೀವಿ, ಇದು 1ರಿಂದ ಇಂಟು ಮಾಡ್ತೀವಿ. ಸೊ ಹಾಗಿದ್ರೆ ಏನು ಉಳ್ಕೊಳ್ಳುತ್ತೆ ನಮಗೆ 6 2s 12 minus 4 1s 4. ಸೊ ದಟ್ ಈಸ್ 8/20. ಸೊ ನಮಗೆ ಏನಾಯಿತು ಅಮರ್ನ ಪೋರ್ಷನ್ ಸಿಕ್ತು ಇಲ್ಲಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಹಾಗೆ ಅಕ್ಬರ್ನ ಕ್ಯಾಲ್ಕುಲೇಷನ್ ಕೂಡ ಮಾಡ್ತೀವಿ. ದಟ್ ಈಸ್ ಅಕ್ಬರ್ ಇಸ್ ಈಕ್ವಲ್ ಟು ಅವನ ಫಸ್ಟು ಓಲ್ಡ್ ಪ್ರಪೋರ್ಷನ್ನ ನೋಡ್ತೀವಿ ದಟ್ ಈಸ್ 4/10 ಮೈನಸ್ ಅವನು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂತ ನೋಡ್ತೀವಿ ದಟ್ ಈಸ್ 2/20. ಸೊ ಅಗೇನ್ 10 ಮತ್ತು 20 LCM ತೆಗಿತೀವಿ, ಅದು 20 ಬರುತ್ತೆ. ಸೊ 20 ಇಲ್ಲಿ 2ಇಂದ ಇಂಟು ಮಾಡಬೇಕಾಗತ್ತೆ. ಸೊ ಮೇಲೂ ಕೂಡ ಅದೇ ಸಂಖ್ಯೆನ ನಾವು ಇಂಟು ಮಾಡ್ತೀವಿ ದಟ್ ಈಸ್ 4 2s 8. ಇಲ್ಲಿ 2 ಆ್ಯಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಸೊ ಏನು ಬರುತ್ತೆ ದಟ್ ಈಸ್ 6/20. ವೆಲ್ ಇವಾಗ ನಮಗೆ ಏನಾಗಿದೆ ಎಲ್ಲರ ಪ್ರಪೋರ್ಷನ್ ಸಿಕ್ಕಿದೆ ದಟ್ ಈಸ್ ಅಮರ್ 8/20, ಅಕ್ಬರ್ 6/20 ಆ್ಯಂಡ್ ಹೊಸ ಪಾರ್ಟ್ನರ್ನ ಪ್ರಪೋರ್ಷನ್ ಎಷ್ಟಿದೆ ಅದು ಕೂಡ 6/20. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ 6/20 ಅವನ ಪೋರ್ಷನ್ ಇದೆ ಇಲ್ಲಿ. ಸೊ ಹಾಗಾಗಿ ಈಗ ಏನು ಮಾಡ್ತೀವಿ ನಾವು ಈ ಒಂದು ಪೋರ್ಷನ್ನ ನಾವು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ ದಟ್ ಈಸ್ 8/20 is to 6/20 is to 6/20. ಸೊ ಇಲ್ಲಿ ನೋಡ್ರಿ 20 ಇದೆ, ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಏನು ಉಳ್ಕೊಳ್ತದೆ ಅಂತ ನೋಡೋದಿದ್ರೆ 8:6:6. ಸೊ ಇದು ಏನಾಗುತ್ತೆ ರೇಷಿಯೋ. ಸೊ ಇದು ಒಂದು ಕೇಸ್. ಇಲ್ಲಿ ನಾನು 2 ಕೇಸನ್ನು ಇವಾಗ ಸಾಲ್ವ್ ಮಾಡಿಸಿದೆ. ಸೊ ಇಲ್ಲಿ ಏನು ಡಿಫ್ರೆನ್ಷಿಯೇಟ್ ಅಂತ ಅಂದರೆ ಪಾರ್ಟ್ನರ್ಸ್ ಎಷ್ಟೆಷ್ಟು ಶೇರನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಪಾರ್ಟ್ನರಿಂದ ಎಷ್ಟೆಷ್ಟು ಆಪ್ಟೇನ್ ಮಾಡ್ಕೊಂಡಿದ್ದಾರೆ ಅಥವಾ ಟೇಕನ್ ಟುಕ್ ಈ ಥರ ವರ್ಡ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಆ ಥರ ಸಿಚುವೇಶನ್ಸ್ ಬಂದಾಗ ಇಲ್ಲಿ ಡೈರೆಕ್ಟಾಗಿ ಇರುತ್ತೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ಹಾಗಾಗಿ ನಾವು ಫಾರ್ಮುಲಾನ ಏನು ಅಪ್ಲೈ ಮಾಡ್ತೀವಿ ದಟ್ ಈಸ್ ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ ಅಂತ ಹೇಳಿ ಅಪ್ಲೈ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಈಗ ನಾವು ನೆಕ್ಸ್ಟ್ ಸಿಚುವೇಶನ್ನ ನೋಡೋಣ, ಅಂದರೆ ನೆಕ್ಸ್ಟ್ ಕೇಸನ್ನು ಸಾಲ್ವ್ ಮಾಡೋಣ. Veena and Vani are partners sharing profit and losses in the ratio of 3:2. They admitted Rani as new partner for 1/5 share future profit of the firm, which she gets equally from Veena and Vani. See, ಈ ಒಂದು ಪ್ರಾಬ್ಲಮಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಅಂದರೆ ಆ್ಯಸ್ ಯೂಶ್ವಲ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಸ್ಟಾರ್ಟಿಂಗಲ್ಲಿ. ಸೊ ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗ್ತಾಳೆ ದಟ್ ಇಸ್ ರಾಣಿ. ಅವಳಿಗೆ ಎಷ್ಟು ಕೊಡ್ತೆ ಅಂತ ಹೇಳ್ತಾ ಇದ್ದಾರೆ 1/5 ಪೋರ್ಷನನ್ನು ಕೊಡ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಾಫಿಟ್ಟಲ್ಲಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಆ 1/5 ಪೋರ್ಷನ್ ಏನಿದೆ ಅದನ್ನು
ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೆ ವೀಣಾ ಮತ್ತು ವಾಣಿ. ಹಾಗಿದ್ದರೆ ಅವರು ಆ್ಯಕ್ಚುವಲ್ ಆಗಿ ಸ್ಯಾಕ್ರಿಫೈಸ್ ಮಾಡಿದ್ದು ಎಷ್ಟು ಅಂತ ಹೇಳಿ ನೋಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ದಟ್ ಈಸ್ ಈಕ್ವಲಿ. ಈಕ್ವಲಿ ಅಂತ ಅಂದರೆ ಏನಾಗಿದೆ ಇಲ್ಲಿ, ದಟ್ ಈಸ್ 1:1. ಸೊ 1/5 1:1 ಶೇರ್ ಅವರು ಈಕ್ವಲ್ ಆಗಿ ಏನು ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ ಹೊಸ ಪಾರ್ಟ್ನರಿಗೆ. ಹಾಗಿದ್ದರೆ ಅವರು ಆ್ಯಕ್ಚುವಲ್ ಆಗಿ ಸ್ಯಾಕ್ರಿಫೈಸ್ ಮಾಡಿದ್ದು ಎಷ್ಟು ಅಂತ ಹೇಳಿ ನಾವು ಫಸ್ಟ್ ನೋಡ್ಕೊಳ್ತೀವಿ. ನಂತರ ನಾವೇನು ಮಾಡ್ತೀವಿ, ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ದಟ್ ಈಸ್ ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್. ಅಂದರೆ ನಾವೀಗ ಸೆಕೆಂಡ್ ಪ್ರಾಬ್ಲಮಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ವಲ್ಲ ಅದನ್ನೇ ಅಪ್ಲೈ ಮಾಡ್ತೀವಿ. ಆದರೆ ಇಲ್ಲಿ ನಮಗೆ ಆ್ಯಕ್ಚುವಲ್ ಆಗಿ ಸ್ಯಾಕ್ರಿಫೈಸ್ ಮಾಡಿದ್ದು ಕೊಟ್ಟಿಲ್ಲ. ಹಾಗಾಗಿ ಫಸ್ಟು ನಾವು ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ ಕಂಡುಹಿಡಿತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ ಅಂತ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ನಾವು ಫಸ್ಟ್ ಏನು ಮಾಡಬೇಕು, ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ ಕಂಡುಹಿಡಬೇಕು. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ calculation of actual sacrifice. ಸೊ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್ನ ಹೇಗೆ ಕಂಡುಹಿಡಿತೀವಿ, ಸೊ ವೀಣಾ ಅನ್ನೋ ಪಾರ್ಟನ್ನು ತಗೊಳ್ಳೋಣ ಫಸ್ಟು. ವೀಣಾ, ಸೊ ಅಲ್ಲಿ ಅವಳ ನ್ಯೂ ಪಾರ್ಟ್ನರ್ಗೆ ಕೊಟ್ಟಿರೋ ಪ್ರಪೋರ್ಷನ್ ಎಷ್ಟಿದೆ, ದಟ್ ಈಸ್ 1/5. ಆ 1/5 ಸೊ ಈಕ್ವಲ್ ಅಂತ ವೀಣಾ ಎಷ್ಟು ಕೊಡ್ತಾ ಇದ್ದಾಳೆ, 1:1 ಅಂತ ಅಂದರೆ ವೀಣಾ 1/2 ಕೊಡ್ತಾಳೆ. ಆ್ಯಂಡ್ ಇನ್ನೊಂದು ಪಾರ್ಟ್ನರ್ ಕೂಡ 1/2 ಶೇರ್ ಮಾಡ್ತಾ ಇದ್ದಾಳೆ. ಸೊ ಅವರು ಶೇರ್ ಮಾಡಿರೋದು ಎಷ್ಟು, ದಟ್ ಈಸ್ 1/2. ಸೊ ಎಷ್ಟು ಬರುತ್ತೆ ಅದು, 1 1s 1, 5 2s 10. ಸೊ ಇದು ಆ್ಯಕ್ಚುವಲ್ ಸ್ಯಾಕ್ರಿಫೈಸೇಷನ್. ನೆಕ್ಸ್ಟ್ ವಾಣಿ ಈಸ್ ಈಕ್ವಲ್ ಟು 1/5 ಇಂಟು 1/2. ಇಲ್ಲಿ ಸೇಮ್ ಇರುತ್ತೆ, ಯಾಕಂತ ಅಂದರೆ 1:1 ರೇಷೋದಲ್ಲಿ ಅವರು ಶೇರ್ ಮಾಡ್ತಾರೆ, ಈಕ್ವಲಿ ಅವರು ಶೇರ್ ಮಾಡ್ತಾ ಇದ್ದಾರೆ. ಸೊ 1/10. ಸೊ ಇಲ್ಲಿ ನಮಗೆ ಆ್ಯಕ್ಚುವಲ್ ಸ್ಯಾಕ್ರಿಫೈಸೇಷನ್ ವ್ಯಾಲ್ಯೂ ಸಿಗುತ್ತೆ. ಇವಾಗ ನಾವೇನು ಮಾಡ್ತೀವಿ, ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ದಟ್ ಈಸ್ ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್. ಓಕೆ, ಸೊ ಇವಾಗ ವೀಣಾ, ಸೊ ವೀಣಾನ ಓಲ್ಡ್ ಪ್ರಪೋರ್ಷನ್ ಎಷ್ಟಿದೆ, ದಟ್ ಈಸ್ ಇಲ್ಲಿ 3:2 ಅಂತ ಕೊಟ್ಟಿದ್ದಾರೆ, ರೇಷಿಯೋ 3:2 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಪೋರ್ಷನ್ ಎಷ್ಟಾಗುತ್ತೆ, ದಟ್ ಈಸ್ 3/5 ಮೈನಸ್ ಆ್ಯಕ್ಚುವಲ್ ಸ್ಯಾಕ್ರಿಫೈಸ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಇವಾಗ ನಾವೇನು ಮಾಡ್ತೀವಿ, 5 ಮತ್ತು 10 LCMನ ತೆಗಿತೀವಿ. ದಟ್ ಈಸ್ 5 1s 5 2s 1s. 5 ಇಂಟು 2ನ LCM ತೆಗೆದಾಗ 5 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ, ದಟ್ ಈಸ್ 10. ಸೊ LCM 10 ಬಂದಿದೆ. ಸೊ ಇಲ್ಲಿ 10 ಇದೆ, ಇಲ್ಲೂ ಕೂಡ 10 ಮಾಡ್ಕೊಳ್ಬೇಕು ನಾವು. ಹಾಗಿದ್ರೆ ಎಷ್ಟರಿಂದ ಇಂಟು ಮಾಡ್ತೀವಿ ನಾವಿಲ್ಲಿ, ದಟ್ ಈಸ್ 2. ಮೇಲೂ ಕೂಡ ನಾವು ಅದೇ ಸಂಖ್ಯೆಯಿಂದ ಇಂಟು ಮಾಡಬೇಕು. ಸೊ ಇಲ್ಲಿ 10 ಆ್ಯಸ್ ಇಟ್ ಈಸ್ ನಮಗೆ ಉಳ್ಕೊಳ್ಬೇಕು. ಹಾಗಾಗಿ 1ರಿಂದ ಇಂಟು ಮಾಡ್ತೀವಿ, ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಹಾಗಿದ್ರೆ ಏನು ಉಳ್ಕೊಳ್ತದೆ, 3 2s 6 ಮೈನಸ್ 1 1s 1, ದಟ್ ಈಸ್ 5/10. ಅದೇ ರೀತಿಯಲ್ಲಿ ಇನ್ನೊಂದು ಪಾರ್ಟ್ನರ್ ಇದ್ದಾಳೆ, ದಟ್ ಈಸ್ ವಾಣಿ. ಸೊ ಅವಳ ಪೋರ್ಷನ್ ಎಷ್ಟಿದೆ, ದಟ್ ಈಸ್ 2/5 ಮೈನಸ್ 1/10 ಅವಳು ಸ್ಯಾಕ್ರಿಫೈಸ್ ಮಾಡಿರೋದು. ಅಗೇನ್ ನಾವಿಲ್ಲಿ LCM ತೆಗಿತೀವಿ, 5 ಮತ್ತು 10ರ LCM ತೆಗಿತೀವಿ. ಸೊ ಅಗೇನ್ ಇಲ್ಲಿ 10 ಬರುತ್ತೆ LCM. ಸೊ ಇಲ್ಲಿ 5 ಇದೆ, ಹೌದಾ, 5ಕ್ಕೆ ಎಷ್ಟರಿಂದ ಇಂಟು ಮಾಡಿದ್ರೆ 10 ಬರುತ್ತೆ, ದಟ್ ಈಸ್ 2. ಮೇಲೂ ಕೂಡ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. 10 ಆ್ಯಸ್ ಇಟ್ ಈಸ್ ಉಳ್ಕೊಳ್ಬೇಕು ನಮಗೆ. ಇಲ್ಲಿ 1ರಿಂದ ಇಂಟು ಮಾಡ್ಕೊಳ್ತೀವಿ, ಮೇಲೂ 1ರಿಂದ ಇಂಟು ಮಾಡ್ತೀವಿ. ಸೊ ದಟ್ ಈಸ್ ಏನು ಉಳ್ಕೊಳ್ತದೆ ಫೈನಲಿ, 2 2s ದಟ್ ಈಸ್ 4 ಮೈನಸ್ 1 1s 1. ಸೊ ದಟ್ ಈಸ್ 3/10. ಸೊ ನಮಗೆ ಈಗ ಪ್ರಪೋರ್ಷನ್ಗಳು ಸಿಕ್ಕಿದೆ, ದಟ್ ಈಸ್ 5/10 3/10. ಆ್ಯಂಡ್ ಹೊಸ ಪಾರ್ಟ್ನರ್ ಎಷ್ಟಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ ಅವಳನ್ನ, ದಟ್ ಈಸ್ 1/5. ಸಿ 1/5. ಸೊ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದರೆ ಈ ಪ್ರಪೋರ್ಷನ್ನ ನಾವು ರೇಷಿಯೋಗೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ಕನ್ವರ್ಟ್ ಮಾಡ್ಕೊಳ್ಳುವಾಗ ದಟ್ ಈಸ್ 5/10
5/10:3/10:1/5. ಸೊ ಅಗೇನ್ ಇಲ್ಲಿ 10 ಇದೆ, ಇಲ್ಲಿ 10 ಇದೆ, ಇಲ್ಲಿ 5 ಇದೆ, ಹೌದಾ? ಅಂದರೆ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ 5ನ ನಾವು 10ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಅಂದರೆ 5 2s, ಇಲ್ಲೂ ಕೂಡ 2ಇಂದ ಇಂಟು ಮಾಡ್ತೀವಿ. ಸೊ ಫೈನಲಿ ನಮಗೆ ಏನು ಉಳ್ಕೊಳ್ತದೆ ರೇಷಿಯೋ, ದಟ್ ಈಸ್ 5:3:2 ರೇಷಿಯೋ ಉಳ್ಕೊಳ್ಳುತ್ತೆ. ಸೊ ಇದೇನಿದೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಈ ಥರ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಸಿಚುವೇಶನ್ ಯಾವಾಗ ಅಪ್ಲೈ ಆಗುತ್ತೆ, ಈಕ್ವಲಿ ಅನ್ನೋ ವರ್ಡ್ ಇದ್ದಾಗ ಈ ಥರ ಸಿಚುವೇಶನ್ಸ್ ಅಪ್ಲೈ ಆಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿ ಆ್ಯಕ್ಚುಯಲ್ ಆಗಿ ಸ್ಯಾಕ್ರಿಫೈಸ್ ಮಾಡಿದ್ದು ಎಷ್ಟು ಅಂತ ಹೇಳಿ ಕೊಟ್ಟಿರೋದಿಲ್ಲ. ಹಾಗಾಗಿ ನಾವು ಫಸ್ಟು ಆ್ಯಕ್ಚುಯಲ್ ಸ್ಯಾಕ್ರಿಫೈಸೇಷನ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ತೀವಿ, ಅಂದರೆ ಶೇರನ್ನು ಕಂಡುಹಿಡ್ಕೊಳ್ತೀವಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ದಟ್ ಈಸ್ ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುಯಲ್ ಸ್ಯಾಕ್ರಿಫೈಸೇಷನ್ ಅಥವಾ ಸ್ಯಾಕ್ರಿಫೈಸ್. ಸೊ ಇದು ಏನು, ಮೂರನೇ ಕೇಸ್. ಸೊ ನಾವಿಲ್ಲಿ 3 ಕೇಸ್ನ ಅಪ್ಲೈ ಮಾಡಿದ್ವಿ. ಫಸ್ಟ್ ಕೇಸ್ ಏನಿತ್ತು, ಸಿಂಪಲ್ ಇತ್ತು. ನೆಕ್ಸ್ಟ್ ಕೇಸಲ್ಲಿ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದ್ರು ಅಂತ ಹೇಳಿ ಅವರು ಶೇರನ್ನು ಕೊಟ್ಟಿದ್ರು. ಇನ್ನು ಮೂರನೇ ಕೇಸಲ್ಲಿ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದ್ರು ಅಂತ ಶೇರನ್ನು ಕೊಟ್ಟಿರಲಿಲ್ಲ, ಆದರೆ ಈಕ್ವಲಿ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಹೇಳಿದರು. ಈ ಸಿಚುವೇಷನಲ್ಲಿ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದ್ರು ಅಂತ ಕಂಡು ಹಿಡಿದು ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಇನ್ನು ಲಾಸ್ಟ್ ಕೇಸನ್ನು ಸಾಲ್ವ್ ಮಾಡ್ತೀವಿ, ಅದೇನಿದೆ ಅಂತ ನೋಡೋಣ. ಪ್ರಾಬ್ಲಮ್ ದಟ್ ಈಸ್ ರಾಗ, ತಾಳ ಆರ್ ಪಾರ್ಟ್ನರ್ಸ್ ಶೇರಿಂಗ್ profit and losses in the ratio of 7:3. They admitted Shruti into partnership. Raga surrenders 1/2 of her share and Tala surrenders 1/4 of her share in favor of Shruti. Calculate new profit sharing ratio. ಓಕೆ, ಈ ಒಂದು ಪ್ರಾಬ್ಲಮಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ದಟ್ ಈಸ್ ರಾಗ ಆ್ಯಂಡ್ ತಾಳ. ಓಕೆ, ಅವರ ಓಲ್ಡ್ ರೇಷಿಯೋನ ಕೊಟ್ಟಿದ್ದಾರೆ, ದಟ್ ಈಸ್ 7:3 ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾರೆ, ಅವಳು ಶ್ರುತಿ. ಓಕೆ, ಈ ಶ್ರುತಿ ಅನ್ನೋ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ತಾರೆ, ಬಟ್ ಅಲ್ಲಿ ಅವಳ ಶೇರನ್ನು ಅವರು ಎಲ್ಲೂ ಕೂಡ ಕೊಟ್ಟಿಲ್ಲ. ಇಲ್ಲಿ ನೀವು ನೋಡಿ, ಪ್ರೀವಿಯಸ್ ಒಂದು ಕೇಸಸ್ಗಳನ್ನು ನೋಡಿದ್ರೆ ಇಲ್ಲಿ ವೀಣಾ ಮತ್ತು ವಾಣಿ ಕೇಸ್ ನೋಡಿದ್ರೆ ಅಲ್ಲೂ ಕೂಡ ಶೇರ್ ಕೊಟ್ಟಿದ್ದರು. ಅಕ್ಬರನ ಕೇಸ್ ನೋಡಿದ್ರೆ ಅಲ್ಲೂ ಕೂಡ ಶೇರ್ ಕೊಟ್ಟಿದ್ದರು. ಆ್ಯಂಡ್ ಅನಿಲ್ನ ಕೇಸ್ ನೋಡಿದ್ರೆ ಅಲ್ಲೂ ಕೂಡ ಶೇರ್ ಕೊಟ್ಟಿದ್ದರು. ಸೊ ಈ ಪ್ರಾಬ್ಲಮ್ ನೋಡಿ, ಇಲ್ಲಿ ಎಲ್ಲೂ ಕೂಡ ಶೇರ್ ಅಂತ ಹೇಳಿ ಕೊಟ್ಟಿಲ್ಲ, ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸರೆಂಡರ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ರಾಗ ಅನ್ನೋ ಪಾರ್ಟ್ನರ್ ಎಷ್ಟು ಸರೆಂಡರ್ ಮಾಡ್ತಾ ಇದ್ದಾಳೆ, ದಟ್ ಈಸ್ 1/2 ಪೋರ್ಷನ್ ಅವಳು ಸರೆಂಡರ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ತಾಳ ಅನ್ನೋ ಒಂದು ಪಾರ್ಟ್ನರ್ ಏನು ಮಾಡ್ತಾ ಇದ್ದಾಳೆ, 1/4 ಪೋರ್ಷನ್ ಅವಳು ಸರೆಂಡರ್ ಮಾಡ್ತಾ ಇದ್ದಾಳೆ. ಅಂದರೆ ಸರೆಂಡರ್ ವ್ಯಾಲ್ಯೂನ ಅವರು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಹಾಗಾಗಿ ನೀವು ಫಸ್ಟ್ ಏನು ಮಾಡ್ತೀರಿ, ಸ್ಯಾಕ್ರಿಫೈಸೇಷನ್ ಎಷ್ಟಾಗಿದೆ ಅಂತ ಕಂಡುಹಿಡಿತೀರಿ, ದಟ್ ಈಸ್ ಆ್ಯಕ್ಚುಯಲ್ ಸ್ಯಾಕ್ರಿಫೈಸ್. ಸೊ ಯಾಕೆ ಅದನ್ನ ಕಂಡುಹಿಡಿತೀರಿ ಅಂತ ಅಂದರೆ, ಅದನ್ನ ಕಂಡುಹಿಡಿದ ನಂತರ ನೀವು ಹೊಸ ಪಾರ್ಟ್ನರ್ನ ಶೇರ್ ಕಂಡುಹಿಡಿತೀರಿ. ಯಾಕೆಂದರೆ ಅದನ್ನ ಕೊಟ್ಟಿಲ್ಲ ಇಲ್ಲಿ ಪ್ರಾಬ್ಲಮಲ್ಲಿ, ಸೊ ಅದನ್ನ ಕಂಡುಹಿಡಿತೀರಿ. ಸೊ ಫಸ್ಟು ನಾವೀಗ ಏನು ಮಾಡಬೇಕಾಯಿತು, ಫಸ್ಟು ಆ್ಯಕ್ಚುಯಲ್ ಸ್ಯಾಕ್ರಿಫೈಸೇಷನ್ ಅಥವಾ ಆ್ಯಕ್ಚುಯಲ್ ಸ್ಯಾಕ್ರಿಫೈಸ್ ಎಷ್ಟಾಗಿದೆ ಅದನ್ನ ಕಂಡುಹಿಡಿತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನಿದೆ, ಆ್ಯಕ್ಚುಯಲ್ ಸ್ಯಾಕ್ರಿಫೈಸ್ ಈಸ್ ಈಕ್ವಲ್ ಟು ಓಲ್ಡ್ ಪ್ರಪೋರ್ಷನ್ ಇಂಟು ಸರೆಂಡರ್ಡ್. ಸೊ ಇಲ್ಲಿ ನೋಡಿರಿ, ಓಲ್ಡ್ ಪ್ರಪೋರ್ಷನ್ ಅಂತ ಅಂದರೆ ಇಲ್ಲಿ ರೇಷಿಯೋವನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಪ್ರಪೋರ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ತೀರಿ. ಆ್ಯಂಡ್ ಸರೆಂಡರ್ ವ್ಯಾಲ್ಯೂನ ಅವರು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಒನ್ ಪಾರ್ಟ್ನರ್ 1/2 ಪೋರ್ಷನ್ ಆ್ಯಂಡ್ ಸೆಕೆಂಡ್ ಪಾರ್ಟ್ನರ್ 1/4 ಪೋರ್ಷನ್ ಅವರು ಸರೆಂಡರ್ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಯಾರಿದ್ದಾಳೆ, ರಾಗ ಎಷ್ಟು, ಅವಳ ಪ್ರಪೋರ್ಷನ್ ಎಷ್ಟಿದೆ, ದಟ್ ಈಸ್ 7/10, ದಟ್ ಈಸ್ 10 ಆಗುತ್ತೆ ಇಲ್ಲಿ, ಇಂಟು ಅವಳದೆಷ್ಟು ಸರೆಂಡರ್ ಮಾಡ್ತಾ ಇದ್ದಾಳೆ, ದಟ್ ಈಸ್ 1/2. ಸೊ ಇಲ್ಲಿ ಇಂಟು ಮಾಡ್ತೀರಿ. ನಿಮ್ಗೆ ಗೊತ್ತಿದೆ, ಇಂಟು ಮಾಡುವಾಗ ನೀವು LCM ತೆಗೆಯೋದಿಲ್ಲ, ಯಾವಾಗ ಪ್ಲಸ್ ಮತ್ತು ಮೈನಸ್ ಇರುತ್ತೋ ಆಗ ನೀವು LCM ತೆಗಿತೀರಿ, ಹೌದಾ? ಇಲ್ಲಿ ಡೈರೆಕ್ಟಾಗಿ ಇಂಟು ಮಾಡ್ತೀರಿ, ದಟ್ ಈಸ್ 7 / 10 2s 20. ವೆಲ್, ಹಾಗೆ ತಾಳ. ಸೊ ತಾಳ 3/10 ಇಂಟು 1/4, ದಟ್ ಈಸ್ 3 1s 3, 10 4s 40. ಸೊ ಇವಾಗ ಏನು ಮಾಡ್ತೀರಿ, ನೀವು ಶೇರನ್ನು ಕಂಡುಹಿಡಿತೀರಿ, ಯಾರ್ದು, ಹೊಸ ಪಾರ್ಟ್ನರಿಂದು, ದಟ್ ಈಸ್ ನ್ಯೂ ಶೇರ್ ಆಫ್ ಶ್ರುತಿ, ದಟ್ ಈಸ್ 7/20 ಪ್ಲಸ್ 3/40, 7/20
20 ಪ್ಲಸ್ 3/40. ಸೊ ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಮತ್ತೆ ಎಲ್ ಸಿ ಎಮ್ ತೆಗಿತೀರಿ. ದಟ್ ಈಸ್ 20 ಮತ್ತು 40ಯ ಎಲ್ ಸಿ ಎಮ್ ತೆಗಿತೀರಿ. ಸೊ 20 1s 20 2s, ಇಲ್ಲಿ 2, ಸೊ 2 1 1s. ಸೊ 20 ಇಂಟು 2 ಮಾಡ್ತೀರಿ, ಎಲ್ ಸಿ ಎಮ್ ಎಷ್ಟು ಬರುತ್ತೆ? 40. ದಟ್ ಈಸ್ 40 ಡಿವೈಡೆಡ್ ಬೈ, ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿ 20 ಇದೆ ಹೌದಾ, ಸೊ ಇಲ್ಲಿ 40ಗೆ ಕನ್ವರ್ಟ್ ಮಾಡ್ಕೋಬೇಕು. 40ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದರೆ ಎಷ್ಟಕ್ಕೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀರಿ? ದಟ್ ಈಸ್ 2. ಸೊ ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀರಿ. ಸೊ ಎಷ್ಟು ಬರುತ್ತೆ? ದಟ್ ಈಸ್ 14 ಪ್ಲಸ್ 3, ದಟ್ ಈಸ್ 17 ಡಿವೈಡೆಡ್ ಬೈ 40. ಅಂದರೆ ಹೊಸ ಪಾರ್ಟ್ನರ್ನ ಶೇರ್ ಎಷ್ಟಾಗತ್ತೆ? 17 ಡಿವೈಡೆಡ್ ಬೈ 40 ಆಗುತ್ತೆ. ಸೊ ಈ ಕ್ಯಾಲ್ಕುಲೇಷನ್ನ ನಾವು ಯಾಕೆ ಮಾಡ್ತೀವಿ ಹಾಗಾದರೆ? ಶೇರನ್ನು ಕಂಡುಹಿಡಿಯೋದಕ್ಕೆ, ಹೊಸ ಪಾರ್ಟ್ನರ್ನ ಶೇರ್ ಕಂಡುಹಿಡಿಯೋದಕ್ಕೆ. ಸೊ ಇವಾಗ ನಾವು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಶೇರ್ ಅಂದರೆ ಹೊಸ ಪಾರ್ಟ್ನರ್ನ ಶೇರ್ ಅಂತೂ ಕಂಡುಹಿಡಿದ್ವಿ. ಇವಾಗ ನಾವು ಹಳೆ ಪಾರ್ಟ್ನರ್ಸಿನ ಶೇರನ್ನು ಕಂಡುಹಿಡಿಯೋಣ. ಸೊ ಅದಕ್ಕೆ ಫಾರ್ಮುಲಾ ಏನು ಅಪ್ಲೈ ಆಗುತ್ತೆ? ದಟ್ ಈಸ್ ಓಲ್ಡ್ ಪ್ರಪೋರ್ಷನ್ ಮೈನಸ್ ಆ್ಯಕ್ಚುಯಲ್ ಸ್ಯಾಕ್ರಿಫೈಸ್. ನ್ಯೂ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸ್, that is old proportion minus actual sacrifice. ಸೊ ನಾವು ಕಂಡು ಹಿಡಿದಿದ್ದೀವಿ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದ್ದಾರೆ ಅಂತ ಹೇಳಿ, ಆ್ಯಂಡ್ ಓಲ್ಡ್ ಪ್ರಪೋರ್ಷನ್ ಕೂಡ ನಮಗೆ ಗೊತ್ತಿದೆ. ಸೊ ಫಸ್ಟ್ ಪಾರ್ಟ್ನರ್ ಯಾರಿದ್ದಾಳೆ? ದಟ್ ಈಸ್ ರಾಗಾನ ಪೋರ್ಷನ್ ದಟ್ ಈಸ್ 7 ಡಿವೈಡೆಡ್ ಬೈ 10 ಮೈನಸ್ ಅವಳ ಆ್ಯಕ್ಚುಯಲ್ ಸ್ಯಾಕ್ರಿಫೈಸ್ ಅಂತ ಅಂದರೆ ಇದು. ಸೊ ದಟ್ ಈಸ್ 7/20. ಸೊ ಅಗೇನ್ 10 ಮತ್ತು 20 ಎಲ್ ಸಿ ಎಮ್ ತೆಗಿತೀವಿ. ಸೊ ಎಷ್ಟು ಬರುತ್ತೆ? 20. ಸೊ ಇಲ್ಲಿ ಎಷ್ಟರಿಂದ ನಾವು ಇಂಟು ಮಾಡಬೇಕಾಗತ್ತೆ? 2, ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀವಿ. ಸೊ ಇಲ್ಲಿ 20 ಆ್ಯಸ್ ಇಟ್ ಈಸ್ ಉಳ್ಕೊಳ್ಬೇಕು, ಹಾಗಾಗಿ 1ರಿಂದ ಇಂಟು ಮಾಡ್ಕೊಳ್ತೀವಿ. ದಟ್ ಈಸ್ 14 ಮೈನಸ್ 7 is equal to 7 divided by 20, ಒನ್ ಪಾರ್ಟ್ನರ್ನ ಪೋರ್ಷನ್ ದಟ್ ಈಸ್ ರಾಗ. ಅದೇ ರೀತಿ ತಾಳ ಅನ್ನೋ ಪಾರ್ಟ್ನರ್ನ ಪೋರ್ಷನ್ನ ಕಂಡುಹಿಡಿತೀವಿ. ಸೊ ದಟ್ ಈಸ್ 3/10 ಅವಳ ಪೋರ್ಷನ್. ಅವಳು ಸ್ಯಾಕ್ರಿಫೈಸ್ ಮಾಡಿದಾಳೆ, ಆ ವ್ಯಾಲ್ಯೂ ಏನಿದೆ ದಟ್ ಈಸ್ 3/40 ಮೈನಸ್ 3/40. ಅಗೇನ್ 10 ಮತ್ತು 40 ಎಲ್ ಸಿ ಎಮ್ನ ತೆಗಿತೀವಿ ನಾವು. ಸೊ ಇದೆಷ್ಟು ಬರುತ್ತೆ ಅಂತ ನೋಡಿ. 10 ಮತ್ತು 40 ಎಲ್ ಸಿ ಎಮ್ ತೆಗಿತೀವಿ. 10 1s 10 4s, ದಟ್ ಈಸ್ 10 ಇಂಟು 4 ಇಸ್ ಈಕ್ವಲ್ ಟು 40. ಸೊ ಇಲ್ಲಿ ಎಷ್ಟರಿಂದ ಇಂಟು ಮಾಡಬೇಕಾಗತ್ತೆ? 4ರಿಂದ ಇಂಟು ಮಾಡಬೇಕಾಗತ್ತೆ. ಸೊ ಇಲ್ಲಿ 40 ಬರಬೇಕಂತ ಅಂದರೆ ಸೊ ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀರಿ. ಸೊ ಇಲ್ಲಿ 1 ಆ್ಯಸ್ ಇಟ್ ಈಸ್ ಇಂಟು ಮಾಡ್ಕೊಳ್ತೀರಿ. ದಟ್ ಈಸ್ 4 3s 12 ಮೈನಸ್ 3 ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 40. ಸೊ ಇಲ್ಲಿ ನೋಡಿ ಇವಾಗ ಎಲ್ಲ ನಮಗೆ ಪೋರ್ಷನ್ಸ್ಗಳು ಸಿಕ್ಕಿದೆ. ಸೊ ರಾಗನ ಪೋರ್ಷನ್ ಎಷ್ಟಿದೆ? ದಟ್ ಈಸ್ 7/20. ಆ್ಯಂಡ್ ತಾಳನ ಪೋರ್ಷನ್ ಎಷ್ಟಿದೆ? ದಟ್ ಈಸ್ 9/20. ಆ್ಯಂಡ್ ಹೊಸ ಪಾರ್ಟ್ನರ್ ಅವಳ ಪೋರ್ಷನ್ ಎಷ್ಟಿದೆ? 17/40. ಸೊ ಇವಾಗ ನಾವು ಇದನ್ನ ರೇಷಿಯೋಗೆ ಕನ್ವರ್ಟ್ ಮಾಡ್ಬೋದು. ದಟ್ ಈಸ್ 7/20 ಈಸ್ ಟು 9/40 ಈಸ್ ಟು 17/40. ಸೊ ಇಲ್ಲಿ ನೋಡ್ರಿ ಅಗೇನ್ 20 40 ಮತ್ತು 40 ಎಲ್ ಸಿ ಎಮ್ ತೆಗಿತೀರಿ. ದಟ್ ಈಸ್ 40. ಸೊ 40 ಬರುತ್ತೆ, ಮತ್ತು ಇಲ್ಲಿ ನೀವು ಕಾಮನ್ ಮಾಡ್ಕೊಳ್ಬೇಕು. ಇಲ್ಲಿ 20 ಇದೆ ಹೌದಾ, ಹಾಗಾಗಿ ಇದಕ್ಕೆ ಎಷ್ಟರಿಂದ ಇಂಟು ಮಾಡ್ತೀರಿ 40 ಬರಬೇಕಂತ ಅಂದರೆ? ದಟ್ ಈಸ್ 2ಇಂದ ಇಂಟು ಮಾಡ್ತೀರಿ. ಸೊ ಕೆಳಗಡೆ ಯಾವ ಸಂಖ್ಯೆಯಿಂದ ಇಂಟು ಮಾಡ್ತೀರಿ? ಮೇಲೂ ಅದೇ ಸಂಖ್ಯೆಯಿಂದ ಇಂಟು ಮಾಡ್ತೀರಿ. ಹಾಗಾದರೆ ಏನು ಉಳ್ಕೊಳ್ತದೆ ಅಂತ ಅಂದರೆ 14 ಈಸ್ ಟು 9 ಈಸ್ ಟು 17. ಸೊ ಈ ಪೋರ್ಷನ್ ಉಳ್ಕೊಳ್ಳುತ್ತೆ. ಸೊ ಇದು ಒಂದು ಕೇಸ್. ಸೊ ಇಲ್ಲಿ ನೋಡಿ ನಾನಿವಾಗ 4 ಕೇಸಸ್ಗಳನ್ನು ಸಾಲ್ವ್ ಮಾಡಿದೆ. 4 ಪ್ರಾಬ್ಲಮ್ಸ್ನ ತೊಗೊಂಡೆ. 4 ಪ್ರಾಬ್ಲಮ್ಸ್ ಏನಿತ್ತು ಡಿಫ್ರೆಂಟ್ ಕೇಸಸ್ಗಳಲ್ಲಿ ಇನ್ವಾಲ್ವ್ ಆಗಿತ್ತು.
ಸೊ ಇಲ್ಲಿ ನೀವು ಪ್ರಾಬ್ಲಮ್ನ ಅನಲೈಸ್ ಮಾಡ್ಕೊಳ್ಳಿ. ಪ್ರಾಬ್ಲಮಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಇನ್ಫಾರ್ಮೇಷನ್ಗಳನ್ನು. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಸಿಂಪಲ್ ಇತ್ತು. ನೆಕ್ಸ್ಟ್ ಇರುವಂಥ ಕೇಸಸ್ಗಳು ಅದೇ ಪ್ರಾಬ್ಲಮ್ನ ಎಕ್ಸ್ಟೆನ್ಷನ್ ಪಾರ್ಟಾಗಿ ಹೋಗ್ತಾ ಹೋಯಿತು. ಸೊ ಇದಿಷ್ಟು ಏನಿದೆ ರೇಷಿಯೋಸ್ ಬಗ್ಗೆ.